ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ. ಸರ್, ನಮಗೊಂದು ಕೆಂಪು ಬಣ್ಣದ್ದು ಮಾರುತಿ ಸುಜುಕಿ ಆಲ್ಟೋ LXi ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ, ಹೌದು. ಏನೈತ್ರಿ ಸರ್ ಮಾಡಲು? 8. 2008 ಐತ್ರಿ? ಹೌದು. ಓಕೆ. ಓನರ್ ಎಷ್ಟಾಗಿರಿ ಸರ್ ತಾವು ಗಾಡಿಗೆ? 3. ಗಾಡಿ ತೊಗೊಳೋರು 4 ಓನರ್ ಆಗ್ತಾರೆ ರೀ? ಹೌದು. ರನ್ನಿಂಗಲ್ಲಿ ಎಷ್ಟಾಗೈತೆ ರೀ ಸರ್ ತಮ್ಮದು ಗಾಡಿ ಕಿಲೋಮೀಟ್ರ್ ಓಡಿರೋದು? ರನ್ನಿಂಗ್ 1 ಲಕ್ಷ ಚಿಲ್ಲರೆ. 1 ಲಕ್ಷ ಚಿಲ್ಲರೆ ಹೊಡೈತೆ ರೀ? ಹ್ಞೂ. ಓಕೆ. ಟೈರ್ ಕಂಡೀಷನ್ ರೀ ಯಾವ ಥರ ಇಟ್ಕೊಂಡಿರಿ? ಫ್ರಂಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಇದು ಟೈರ್ ಐತಲ್ಲ ರೀ, ಎಷ್ಟು ಐತೆ ರೀ ಸರ್ ಪರ್ಸೆಂಟೇಜು? ಟೈರ್ ಒಂದು 50-60% ಇದೆ. 50ರಿಂದ 60% ತನಕ ಟೈರ್ ಇಡ್ರಿ? ಹೌದು. ಒಂದು 2 ಟೈರ್ ಚೆನ್ನಾಗಿದೆ, ಒಂದು 80% ಇದೆ. ಇನ್ನೆರಡು ಟೈರ್ ಒಂದು 50-60% ಇದೆ. ಓಕೆ. ಗಾಡಿ ಇಂಜನ್ ಕಂಡೀಷನ್ ಸರ್, ಗಾಡಿ ಬಾಡಿ ನೆನಪಿಲ್ಲ, ಯಾವ ಥರ ಇಟ್ಕೊಂಡಿರಿ ಕಂಡೀಷನ್ನು? ಗಾಡಿ ಗಾಡಿ ಅಂದರೆ ಬಾಡಿಯಲ್ಲಿ ಸ್ವಲ್ಪ ಸ್ಕ್ರ್ಯಾಚಸ್ ಉಂಟು ಒಂದು ಸೈಡ್. ಕ್ರ್ಯಾಶ್ ಐತ್ರಿ? ಹಾಂ, ಒಂದು ಸೈಡ್, ಒಂದು ಲೆಫ್ಟ್ ಅಲ್ಲಿ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಸ್ಕ್ರ್ಯಾಚಸ್ ಎಲ್ಲ ಉಂಟು ಗಾಡಿಯಲ್ಲಿ. ಹಾಂ ಹಾಂ ಹಾಂ. ಓಕೆ. ಅದು ಬಿಟ್ಟರೆ ತೊಂದರೆ ಇಲ್ಲ. ಒಂದು ರಬ್ಬಿಂಗ್ ಪಾಲಿಶ್ ಒಂದು ಕಡೆ ಟಚ್ ಅಪ್ ಆಗಬೇಕು, ಅದಾದರೆ ಕ್ಲಿಯರ್ ಆಗ್ತದೆ ಗಾಡಿ. ಓಕೆ. ರಬ್ಬಿಂಗ್ ಪಾಲಿಶ್ ಮಾಡಿಬಿಟ್ಟು ಟಚ್ ಅಪ್ ಎಲ್ಲ ಮಾಡ್ಕೊಂಬಿಟ್ರೆ ಕರೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ? ಎಸ್ ಎಸ್ ಎಸ್, ಹೌದು. ಓಕೆ ಸರ್. ಒಂದು ಕಡೆ ಕ್ರ್ಯಾಸಸ್ಸು ಒಂದು ಬಿಟ್ಟರೆ ಮೇಜರಾಗಿ ಬೇರೆ ಏನೂ ಆಗಿಲ್ಲಲ್ಲ ಸರ್? ಇನ್ನು ಏನಾಗಲಿಲ್ಲ, ಒರಿಜಿನಾಲಿಟಿ ಇಲ್ಲ. ಓಕೆ. ಗಾಡಿ ಮೇಲೆ ಕೇಸಸ್, ಓವರ್ ಸಿಂಗಲ್ ಜಂಪ್ ಈ ಥರ ಏನೂ ಪ್ರಾಬ್ಲಮ್ ಇಲ್ಲ? ಏನೂ ಇಲ್ಲ. ಓಕೆ ಸರ್. ಏನು ಕೊಡ್ತೈತೆ ರೀ ಮೈಲೇಜ್ ಎಲ್ಲ? ಮೈಲೇಜ್ ನಿಮಗೆ ಒಂದು 18-20. ಓಕೆ. ಈ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಏನೇನು ಸಿಗ್ತೈತೆ ರೀ ಸರ್ ಗಾಡಿ ಒಳಗೆ ಫೀಚರ್ಸು? AC, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್ ಬಿಟ್ಟರೆ ಬೇರೆ ಏನಿಲ್ಲ. ಓಕೆ. ಸೀಟ್ ಕುಷನ್ನು ಅದೆಲ್ಲ ಕರೆಕ್ಟ್ ಐತ್ರಿ? ಅದು ಭಾರಿ ಚೆನ್ನಾಗಿದೆ, ಹೊಸತ್ರಾಗಿದೆ. ಓಕೆ ರೀ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ಸರ್, FC ಇನ್ಸೂರೆನ್ಸ್ ಕೂಡ ಎಲ್ಲಿ ತನಕ ರನ್ನಿಂಗ್ ಇಟ್ಟಿರಿ ಅಥವಾ ಗಾಡಿಗೆ? FC ನಿಮಗೆ ಒಂದು 2028 ಲಾಸ್ಟ್ ತನಕ ಇದೆ. ಹಾಂ. ಮತ್ತು ಇನ್ಸೂರೆನ್ಸ್ ನಿಮಗೆ ಒಂದು 5-6 ತಿಂಗಳಿರಬೇಕು. 5ರಿಂದ 6 ತಿಂಗಳ ತನಕ ರನ್ನಿಂಗ್ ಸಿಗ್ತೈತೆ ರೀ ಇನ್ಸೂರೆನ್ಸ್ ಗಾಡಿ ತೊಗೊಂಡ್ರಿಗೆ? ಅಷ್ಟೇ. ಓಕೆ ಸರ್. ಇನ್ನು ಡೈರೆಕ್ಟು ರೇಟ್ ವಿಷಯ ಬಂದಾಗ ಸರ್, ತಾವು ಏನು ಕೋಟ್ ಮಾಡ್ತೀರಾ ತಮ್ಮ ವೆಹಿಕಲ್ಗೆ ಪ್ರೈಜು? ನಾನು 1.20 ಕೋಟ್ ಮಾಡ್ತಾ ಇದ್ದೇನೆ. 1,20,000 ಹೇಳಾಕತ್ತೀರಿ ರೀ? ಅಷ್ಟೇ. ಓಕೆ. ಮಾಡಲ್ 2008 ಐತ್ರಿ, ಓನರ 3 ಆಗಿದ್ದಾರೆ, LXi ವೇರಿಯಂಟು. ಗಾಡಿ ಯಾರು ತೊಗೊಂತಾರೆ 4 ಓನರ್ ಆಗ್ತಾರೆ. ತಾವು ಹೇಳಕತ್ತಿದ ರೇಟು 1,20,000 ಹೌದು. ಓಕೆ. ಇದ್ರಾಗ ನಮ್ಮ ಕಡೆಯಿಂದ ಬಂದವರಿಗೆ ಏನು ಮಾಡ್ಕೊಡ್ತೀರಿ ನನಗೆ ಎಷ್ಟು ಬಿಲ್ಲು? ಒಂದು 15ಕ್ಕೆ ಲಾಸ್ಟ್ ಮಾಡು. 1.15 ಕೊಡ್ತೀರಾ? ಹಾಂ. ಓಕೆ. ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ, ಯಾಕಂತಂದರೆ ನೀವು ಹೇಳ್ದಂಗೆ ಲೆಫ್ಟ್ ಸೈಡ್ದು ಕ್ರ್ಯಾಸಸ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಹೌದು. ಓಕೆ. ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್, ಓಕೆನಾ? ಆಯ್ತು ಆಯ್ತು. ಗಾಡಿ ಇರೋಂಥ ಲೊಕೇಶನ್ನು? ಪುತ್ತೂರು. ಪುತ್ತೂರು ಏನು ಸಿಟಿಯಾಗೆ ಐತ್ರಿ? ಸಿಟಿ ಅಲ್ಲ, ಒಂದು 10 ಕಿಲೋಮೀಟರ್ ದೂರದಲ್ಲಿ. ತೊಂದರೆ ಇಲ್ಲ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಐತ್ರಿ? ಹೌದು. ಅಪ್ಡೇಟ್ ಮಾಡಿರ್ತೀವಿ. ಆದಷ್ಟು ನಮ್ಮ ಕಡೆಯಿಂದ ಬಂದವರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಆಯಿತು. ಥ್ಯಾಂಕ್ ಯು ಸರ್.